ಇವತ್ತು ಭಾರತ ದೇಶದ ಹೆಮ್ಮೆಯ ವಿಷಯ ಅಂದರೆ 11 ವರ್ಷಗಳ ಕಾಲ ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ವಿಶ್ವ ನಾಯಕರು, ಜಗತ್ ಮೆಚ್ಚಿದ ನಾಯಕರಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರ 11 ವರ್ಷ ಇರುವಂಥ ಸಂದರ್ಭದಲ್ಲಿ ಇವತ್ತು ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಅದು ಒಬ್ಬ ದಕ್ಷ ದಟ್ಟ ನರೇಂದ್ರ ಮೋದಿ ಅವರಂಥ ನಾಯಕತ್ವ ಈ ದೇಶಕ್ಕೆ ಸಿಕ್ಕ ಮೇಲೆ ದೇಶ ಎಷ್ಟು ಸುಭದ್ರವಾಗಿದೆ. ಇವತ್ತು 11 ವರ್ಷದಲ್ಲಿ ನಾವು ಏನನ್ನು ಸಾಧನೆಯನ್ನು ಮಾಡಿದ್ದೀವಿ ಅಂತಂದೇಳಿ ಈ ವಿಶೇಷ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಸ್ನೇಹಿತರೆ, ಇವತ್ತು ಬಡವರ ಸೇವೆಗೆ 81 ಕೋಟಿ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಉಚಿತ ಪಡಿತರಿಗೆ ಕೊಟ್ಟಿರ್ತಕ್ಕಂಥದ್ದು, 4 ಕೋಟಿ ಅಧಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆಗಳ ನಿರ್ಮಾಣ, 15 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರಿನ ಸಂಪರ್ಕ, 5 ಕೋಟಿ ಜನರಿಗೆ PM ಸುರಕ್ಷಾ ಬಿಮಾ ಯೋಜನೆ, 68 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಆಧಾರ ರಹಿತ ಸಾಲ, 2013-14ರಿಂದ 2025-26 ನಡುವೆ ಧಾನ್ಯ ಮತ್ತು ಎಣ್ಣೆ ಬೀಜಗಳ MSP ಖರೀದಿಯಲ್ಲಿ 7,350% ಮತ್ತು 1,500% ಹೆಚ್ಚಳ, ಅಕ್ಕಿ ಮತ್ತು ಗೋಧಿಯ MPS ಪ್ರತಿ ಕ್ವಿಂಟಾಲಿಗೆ 2,369 ಮತ್ತು 2,425 ದರವನ್ನು ಇವತ್ತು MPS ಕೇಂದ್ರ ಸರ್ಕಾರ ಬೆಲೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಆಹಾರ ಸುರಕ್ಷಣಾ ಸಾಮರ್ಥ್ಯ 12 ಲಕ್ಷ ಟನ್ಗಳಿಂದ 242 ಲಕ್ಷ ಟನ್ನಿಗೂ ಹೆಚ್ಚು 2013-14ರಿಂದ 2024-25 ನಡುವೆ ರಫ್ತು S4.9 ಬಿಲಿಯನ್ನಿಂದ S9.03 ಬಿಲಿಯನ್ವರೆಗೆ ಏರಿಕೆ ಆಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ 6,000 ನೆರವು ಮತ್ತು 3.7 ಲಕ್ಷ ಕೋಟಿ ವಿತರಣೆಯನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 1.75 ಲಕ್ಷ ಕೋಟಿಗೂ ಹೆಚ್ಚು ವಿಮಾ ವಿತರಣೆಯನ್ನು ಮಾಡಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ 7 ಕೋಟಿಗೆ ಹೆಚ್ಚು ರೈತರಿಗೆ 10 ಲಕ್ಷ ಕ್ರೆಡಿಟ್ ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. 2014ರಲ್ಲಿ 3 ಮೆಗಾ ಫುಡ್ ಪಾರ್ಕ್ಗಳನ್ನು 2024ರೊಳಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ನಾರಿ ಶಕ್ತಿ ಹೊಸ ವೇಗವನ್ನು ಕೊಟ್ಟಿರ್ತಕ್ಕಂಥದ್ದು. ನಾರಿ ಶಕ್ತಿ ವಂದನಾ ಅಧಿನಿಯಮದ ಮೂಲಕ ಸಂಸತ್ ಹಾಗೂ ವಿಧಾನಸಭೆಗಳ ಮಹಿಳೆಯರಿಗೆ 33% ಖಾತ್ರಿ ಮಾಡಿರ್ತಕ್ಕಂಥದ್ದು. ಮೊದಲ ಬಾರಿಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಮಹಿಳೆಯರಿಗೆ ಅವಕಾಶ. ಮಾತೃಜಿ ರಜಾ 12 ವಾರಗಳಿಂದ 26 ವಾರಗಳಿಗೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ 3.9 ಕೋಟಿ ಗರ್ಭಿಣಿ ಮಹಿಳೆಯರಿಗೆ 18,539 ಕೋಟಿ ಆರ್ಥಿಕ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಟ್ರಿಪಲ್ ತಲಾಕ್ ಕಾನೂನನ್ನು ತಂದಿರತಕ್ಕಂಥದ್ದು. ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ 20 ಕೋಟಿಗೆ ಹೆಚ್ಚು ಮಹಿಳೆಯರಿಗೆ ನೆರವು ನಗದನ್ನು ಸಹಾಯ ಮಾಡಿರ್ತಕ್ಕಂಥದ್ದು. ಮಧ್ಯಮ ವರ್ಗದ ಜನರ ಜೀವನ ಸುಲಭ. 12.75 ಲಕ್ಷದವರೆಗೆ ಆದಾಯಕ್ಕೆ 0 ಆದಾಯ ತೆರಿಗೆ. UPI ಬಳಿಕ ಮೂಲಕ 66 ಕೋಟಿಗೆ ಹೆಚ್ಚು ನಾಗರಿಕರಿಗೆ ಮತ್ತು 6.5 ಕೋಟಿ ವ್ಯಾಪಾರಿಗಳ ಸಬಲೀಕರಣ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿಯಲ್ಲಿ 300 ಯೂನಿಟ್ ವಿದ್ಯುತ್ ಸೌಭಾಗ್ಯ ಯೋಜನೆಯಲ್ಲಿ 100% ವಿದ್ಯುತ್ ಸಂಪರ್ಕ ಸಾಧನೆ. ಮುದ್ರಾ ಯೋಜನೆಯಲ್ಲಿ 32 ಲಕ್ಷ ಕೋಟಿ ಮೌಲ್ಯದ ಸಾಲವನ್ನು 52 ಕೋಟಿಗೆ ಅಧಿಕ ಸಾಲ ವಿತರಣೆ. 2014ರಲ್ಲಿ ಕೇವಲ 5 ನಗರಗಳಿರುವ ಮೆಟ್ರೋ ಸೇವೆಯನ್ನು 2024-25ಕ್ಕೆ 24ರ ನಡುವೆ 15 MC 1.09.963 ವೈದ್ಯಕೀಯ ಸೀಟುಗಳನ್ನು 7 IITಗಳನ್ನು 8 IIMಗಳನ್ನು ಮತ್ತು 490 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. PM ಶ್ರೀ ಯೋಜನೆಯಲ್ಲಿ 14,500 ಶಾಲೆಗಳನ್ನು ಆಧುನೀಕರಣ ಮಾಡಿರ್ತಕ್ಕಂಥದ್ದು. ಸ್ಮಾರ್ಟ್ ಆಫ್ ಇಂಡಿಯಾ ಮೂಲಕ 1.6 ಲಕ್ಷಕ್ಕೆ ಅಧಿಕ ಸ್ಮಾರ್ಟ್ ಆಫ್ 17.6 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. 2024ರ ಒಳಗೆ 119 ಇನ್ಕಾರ್ನರ್ಗಳೊಂದಿಗೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಸ್ಮಾರ್ಟ್ ಆಫ್ ಎಕ್ಸಿಬಿಟಿವ್ ಆಗಿ ಬೆಳವಣಿಗೆ. 1.048 ಖೇಲ್ ಇಂಡಿಯಾ ಕೇಂದ್ರಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಉತ್ತೇಜನ.
ಎಲ್ಲರಿಗೂ ಕೈಗೆಟ್ಟುವ ಲಭ್ಯವಂತ ಆರೋಗ್ಯ ಸೇವೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮೋದಿಜಿಯವರ ಸಾಧನೆ. ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ 70 ವರ್ಷದ ಹಿರಿಯ ನಾಗರಿಕರಿಗೆ ಸೇರಿದಂತೆ 50 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ, ವಿಶ್ವದ ಅತಿ ದೊಡ್ಡ ಅತ್ಯಂತ ಪರಿಣಾಮಕಾರಿ ಲಸಿಕೆ ಅಭಿಯಾನ ಅಡಿಯಲ್ಲಿ 220 ಕೋಟಿಗೆ ಅಧಿಕ ಉಚಿತ ಕೋವಿಡ್ ಲಸಿಕೆ ಕೊಟ್ಟಿರ್ತಕ್ಕಂಥದ್ದು. ಭಾರತದಲ್ಲಿ ಈಗ 223 ಏಮ್ಸ್ ಮತ್ತು 2045 ವೈದ್ಯಕೀಯ ಕಾಲೇಜುಗಳು, 16,000ಕ್ಕೂ ಹೆಚ್ಚು ಜನ ಔಷಧಿ ಕೇಂದ್ರಗಳನ್ನು ಕೈಗೆಟುವ ದರದಲ್ಲಿ ಔಷಧಿಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. 38,000 ಕೋಟಿ ಉಳಿತಾಯ ಮಾಡಿರ್ತಕ್ಕಂಥದ್ದು. ಮಿಷನ್ ಇಂದ್ರದರ್ಶನ್ ಧನುಷ್ ಯೋಜನೆಯಲ್ಲಿ 5.4 ಕೋಟಿ ಮಕ್ಕಳಿಗೆ ಮತ್ತು 1.3 ಕೋಟಿ ಗರ್ಭಿಣ ಮಹಿಳೆಯರಿಗೆ ರೋಗಿಗಳಿಗೆ ವಿರುದ್ಧ ಲಸಿಕೆ ಹಾಕಿರ್ತಕ್ಕಂಥದ್ದು. ರಾಷ್ಟ್ರ ಮತ್ತು ರಾಷ್ಟ್ರೀಯ ಭದ್ರತೆಯಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಅಡಿಯಲ್ಲಿ LOC ಹಂಚಿ 9 ಭಯೋತ್ಪಾದಕರ ಶಿಬಿರಗಳನ್ನು ನಾಶ. ಇದು ನಮ್ಮ ಮಿಲಿಟರಿಯ ಸ್ವಾವಲಂಬನೆಯ ಸ್ಪಷ್ಟತೆ ನಿರ್ದೇಶನ. ವಿಧಿ 370 ಮತ್ತು 35A ರದ್ದು. ರಾಷ್ಟ್ರೀಯ ಚೌಕಟ್ಟಿನಡಿಯಲ್ಲಿ ಸಂವಿಧಾನಿಕವಾಗಿ ಜಮ್ಮು ಮತ್ತು ಕಾಶ್ಮೀರನ ಸಂಪೂರ್ಣ ವಿಭಜನೆ ಮಾಡಿರ್ತಕ್ಕಂಥದ್ದು. 2024-25ರಲ್ಲಿ 23,622 ಕೋಟಿ ರಕ್ಷಣಾ ರಫ್ತು ಶೇಕಡ 34 ಪಟ್ಟು ಹೆಚ್ಚಳ ಮಾಡಿರ್ತಕ್ಕಂಥದ್ದು. INS ವಿಕ್ರಾಂತ್ ಭಾರತದ ಮೊದಲ ಸ್ವದೇಶಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ರಕ್ಷಣಾ ಸೌಲಭ್ಯ ಮತ್ತು ಶಕ್ತಿಯ ಸಂಕೇತ. 2026 ಮಾರ್ಚ್ ಒಳಗಿನ ನಕ್ಸಲಿನ ಮುಕ್ತ ಭಾರತ ಗುರಿ. ಸಾವಿರಾರು ಮಂದಿ ಶರಣಾಗತಿಗೆ ಹಲವಾರು ಕಮಾಂಡರ್ಗಳ ನಿಷ್ಕ್ರಿಯ. ವ್ಯಾಪಾರ ಸ್ನೇಹ ಪ್ರಕ್ರಿಯೆ ಸಂಹಿತ. ವ್ಯಾಪಾರ ಸ್ನೇಹಿ ಸಚಿವದಲ್ಲಿ ಭಾರತ 79 ಸ್ಥಾನ ಜಿಗಿತ. 2014ರಲ್ಲಿ 142ನೇ ಸ್ಥಾನದಲ್ಲಿ ಇದ್ದಿದ್ದ ಭಾರತ 119 ಸ್ಥಾನಕ್ಕೆ 63ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. 1500 ಪ್ಲಸ್ ಬಳಕೆಯಲ್ಲಿ ಕಾನೂನುಗಳನ್ನು ರದ್ದುಗೊಳಿಸಿ ವ್ಯವಹಾರದಲ್ಲಿ ಸರಳೀಕರಣ. 1.80 ಲಕ್ಷ ಹೊಸ ಕಂಪನಿಗಳಿಗೆ 2023-24 ನೋಂದಣಿ. 2022-23ಗಿಂತ 16% ಹೆಚ್ಚಳ. ವ್ಯಾಪಾರ ಸ್ನೇಹಿ ವಾತಾವರಣವನ್ನು ವೃದ್ಧಿಸಲು ಪ್ರೋಸ್ಪೆಕ್ಟಿವ್ ತೆರಿಗೆ ಮತ್ತು ಎಂಜಲ್ ತೆರಿಗೆ ರದ್ದು. ಭಾರತ ಜಾಗತಿಕ ಆರ್ಥಿಕ ಮಹಾಶಕ್ತಿ. 2014ರಲ್ಲಿ 10ನೇ ಸ್ಥಾನದಲ್ಲಿದ್ದ 2025ರವರೆಗೆ ವಿಶ್ವದ 4ನೇ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶ ಭಾರತ ದೇಶವಾಗಿದೆ. 2000 ಒಬ್ಬ ದಿಟ್ಟ ನಾಯಕತ್ವ ಇವತ್ತು ಇಡೀ ವಿಶ್ವವೇ ಮೆಚ್ಚಿ. ಇವತ್ತು ಒಂದಂದ್ರೂ ಬಹಳ ಹೆಮ್ಮೆ ಅನಿಸ್ತೈತಿ. ಇವತ್ತು ಪಾಕಿಸ್ತಾನವನ್ನ ಹೆಂಗೆ ಇವತ್ತು ಯಾರಿಗೆ ಗೊತ್ತಿಲ್ಲದಂಗೆ ಹೊಡೆದ್ರು, ಇವತ್ತು ಭಾರತದ ಶಕ್ತಿ ಇಡೀ ವಿಶ್ವಕ್ಕೆ ಗೊತ್ತು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ದೊಡ್ಡ ಶಕ್ತಿ ಅನ್ನೋ ಮಾತನ್ನ ನಾನು ಮಾಧ್ಯಮದ ಮೂಲಕ ತಿಳಿಸೋಕ್ಕೆ ಬಹಳ ಹೆಮ್ಮೆಯನ್ನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.